ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1892ರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. 1892ರ ಭಾರತೀಯ ಪರಿಷತ್ ಕಾಯ್ದೆಯ ಒಂದು ಪ್ರಮುಖ ಅಂಶಗಳು ನೋಡೋದಾದ್ರೆ, ಈ ಒಂದು ಕಾಯ್ದೆಯು ಏನು 1861ರ ಕಾಯ್ದೆ ಇತ್ತಲ್ಲ, ಅದರ ಮುಂದುವರೆದ ಕಾಯ್ದೆ ಯಾವುದಪ್ಪ ಅಂದ್ರೆ ಈ 1892 ಕಾಯ್ದೆ ಆಗ್ತೈತಿ. ಈ ಒಂದು 1892ರ ಕಾಯ್ದೆಯು ಭಾರತೀಯರಿಗಿದ್ದಂಥ ಶಾಸನ ಸಭೆಗಳ ಒಂದು ಪ್ರಾತಿನಿಧ್ಯವನ್ನು ಮತ್ತಷ್ಟು ಏನು ಮಾಡ್ತೈತಿ, ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಶಾಸನ ಸಭೆಗಳ ಒಂದು ಪ್ರಾತಿನಿಧ್ಯವನ್ನು ಏನು ಮಾಡ್ತಾ ಹೋಗ್ತೈತಿ, ಮತ್ತಷ್ಟು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಈ ಶಾಸನ ಸಭೆಗಳಲ್ಲಿರುವಂಥ ಸ್ಥಾನಮಾನಗಳ ಬಗ್ಗೆ ಏನಾಗ್ತಾ ಹೋಗ್ತೈತಿ, ಮತ್ತಷ್ಟು ಏನು ಮಾಡ್ತಾ ಹೋಗ್ತೀವಿ, ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಈ ಕಾಂಗ್ರೆಸ್ ಸಂಘಟನೆಯು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಆ ಬ್ರಿಟಿಷರ ಆಡಳಿತದ ಬಗ್ಗೆ ತಳೆದಂಥ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಒಂದು ಪ್ರಾತಿನಿಧ್ಯವನ್ನು ಹೆಚ್ಚಿಸ್ತಾ ಹೋಗ್ತೈತಿ. ಜೊತೆಗೆ ಆ ಬ್ರಿಟಿಷರ ಆಡಳಿತದ ಬಗ್ಗೆ ತಳೆದಂಥ ಈ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಒಂದು ಪ್ರಾತಿನಿಧ್ಯವನ್ನು ಹೆಚ್ಚಿಸ್ತಾ ಹೋಗ್ತೈತಿ. ಹಾಗಾದ್ರೆ ಈ ಒಂದು 1892ರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ನೋಡೋದಾದ್ರೆ ಪ್ರಮುಖ ಅಂಶಗಳು ಏನಪ್ಪ ಅಂದ್ರೆ, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕಗೊಳಿಸ್ತಾ ಹೋಗ್ತದೆ. ಅಂದ್ರೆ ಕೇಂದ್ರ ಮತ್ತು ಪ್ರಾಂತೀಯ ಮಟ್ಟದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಆ ಕೇಂದ್ರ ಮತ್ತು ಪ್ರಾಂತೀಯ ಮಟ್ಟದಲ್ಲಿ ಶಾಸನ ಸಭೆಗಳು ಏನಿರ್ತಾವಲ್ಲ, ಅಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ, ಅಂದ್ರೆ ಅಧಿಕಗೊಳಿಸ್ತಾ ಹೋಗ್ತಾರೆ. ಕೇಂದ್ರದಲ್ಲಿ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಎರಡನೇದು, ಶಾಸನ ಸಭೆಯು ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಅಧಿಕಾರವನ್ನು ಹೆಚ್ಚಿಸಿ ಅವುಗಳ ಬಜೆಟ್ ಬಗ್ಗೆ ಚರ್ಚಿಸುವಂಥ ಅಧಿಕಾರವನ್ನು ನೀಡ್ತಾ ಹೋಗ್ತಾರೆ. ಯಾವ ಒಂದು ಕಾಯ್ದೆಯೊಳಗೆ, 1892ರ ಒಂದು ಕಾಯ್ದೆಯೊಳಗೆ ಶಾಸನ ಸಭೆಯ ಅಧಿಕಾರವನ್ನು ಹೆಚ್ಚಿಸಿ ಬಜೆಟ್ ಬಗ್ಗೆ ಏನು ಮಾಡ್ತಾ ಹೋಗ್ಬೋದು, ಚರ್ಚಿಸುವಂಥ ಅಧಿಕಾರವನ್ನು ಈ ಒಂದು ಕಾಯ್ದೆಯೊಳಗೆ ನೀಡ್ತಾ ಹೋಗ್ತಾರೆ. ಜೊತೆಗೆ 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನು ನೀಡಲಾಯಿತು. ಈ ಒಂದು ಕಾಯ್ದೆಯ ಮೂಲಕ 6 ದಿನಗಳ ಮುಂಚೆ ಏನು ಮಾಡ್ತಾ ಹೋಗ್ಬೋದು, 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಏನು ಮಾಡ್ಬೋದು, ಪ್ರಶ್ನಿಸುವ ಹಕ್ಕನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು 1892ರ ಕಾಯ್ದೆ ಏನು ನೋಡ್ತಾ ಹೋಗಪ್ಪ ಅಂದ್ರೆ, ಈ ಒಂದು ಪರಿಣಾಮಕಾರಿ ನೋಡೋದಾದ್ರೆ ಈ ಒಂದು ಪರಿಷತ್ತುಗಳಲ್ಲಿ ಏನು ಮಾಡ್ತಾ ಹೋಗೋದು, ಆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚುತ್ತಾ ಹೋಗ್ಬೋದು. ಜೊತೆಗೆ ಭಾರತೀಯ ಪ್ರತಿನಿಧಿಗಳ ಒಂದು ಸೇರ್ಪಡೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಶ್ನೆ ಕೇಳುವಂಥ ಹಕ್ಕನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಬಜೆಟ್ ಮೇಲಿನೇ ಆ ಬಜೆಟ್ಟಿಗೆ ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಹೆಚ್ಚಿನ ಒಂದು ಅಧಿಕಾರಗಳನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ 6 ದಿನಗಳ 6 ದಿನಗಳ ಮುನ್ಸೂಚನೆ ನೀಡಿ ಆ ಸಾರ್ವಜನಿಕ ವಿಷಯಗಳ ಬಗ್ಗೆ ಏನು ಮಾಡ್ತಾ ಹೋಗ್ಬೋದು, ಚರ್ಚೆಯನ್ನು ಮತ್ತು ಪ್ರಶ್ನೆಯನ್ನು ಮಾಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಈ ಒಂದು 1892ರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶ ನೋಡೋದಾದ್ರೆ, ಒಟ್ಟು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾ ಹೋಗೋದು, ಆ ಶಾಸನ ಸಭೆಯ ಒಂದು ಅಧಿಕಾರವನ್ನು ಹೆಚ್ಚಿಸಿ ಬಜೆಟ್ ಬಗ್ಗೆ ಏನು ಮಾಡ್ತಾ ಹೋಗ್ಬೋದು, ಚರ್ಚಿಸುವಂಥ ಅಧಿಕಾರವನ್ನು ನೀಡ್ತಾ ಹೋಗ್ಬೋದು. 6 ದಿನಗಳ ಒಂದು ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಏನು ಮಾಡ್ಬೋದು, ಸರ್ಕಾರವನ್ನು ಪ್ರಶ್ನಿಸುವಂಥ ಹಕ್ಕನ್ನು ಏನು ಮಾಡ್ತಾ ಹೋಗ್ಬೋದು, ನೀಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ 1892ರ ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.